ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣ. ಕರುಣಾಳು ಬಾ ಬೆಳಕೆ ಮುಸುಕಿದಿ ಮಬ್ಬಿನಲ್ಲಿ ಕೈ ಹಿಡಿದು ನಡೆಸೆನ್ನನು. ಕರುಣಾಳು ಬಾ ಬೆಳಕೆ ಮುಸುಕಿದಿ ಮಬ್ಬಿನಲ್ಲಿ ಕೈ ಹಿಡಿದು ನಡೆಸೆನ್ನನು. ಇರುಳು ಕತ್ತಲೆಯಾಗವಿ ಮನೆ ದೂರ ಕನಿಕರಿಸಿ, ಇರುಳು ಕತ್ತಲೆಯಾಗವಿ ಮನೆ ದೂರ ಕನಿಕರಿಸಿ, ಕೈ ಹಿಡಿದು ನಡೆಸೆನ್ನನು. ಕರುಣಾಳು ಬಾ ಬೆಳಕೆ ಮುಸುಕಿದೆ ಮಬ್ಬಿನಲ್ಲಿ ಕೈ ಹಿಡಿದು ನಡೆಸೆನ್ನನು. ಹೇಳಿ ನನ್ನಡಿಡಿಸು ಬಲು ದೂರ ನೋಟವನು, ಕೇಳ ನೋಡನೆ ಸಾಕು ನನಗೊಂದು ಹೆಜ್ಜೆ. ಹೇಳಿ ನನ್ನಡಿ ಹಿಡಿಸು ಬಲು ದೂರ ನೋಟವನು, ಕೇಳ ನೋಡನೆ ಸಾಕು ನನಗೊಂದು ಹೆಜ್ಜೆ. ಮುನ್ನ ಇಂತಿರದಾದೆ ನಿನ್ನ ಬೇಡದೆ ಹೋದೆ, ಮುನ್ನ ಇಂತಿರದಾದೆ ನಿನ್ನ ಬೇಡದೆ ಹೋದೆ, ಕೈ ಹಿಡಿದು ನಡೆಸೆನ್ನನು. ಕರುಣಾಳು ಬಾ ಬೆಳಕೆ ಮುಸುಕಿದೆ ಮಬ್ಬಿನಲ್ಲಿ ಕೈ ಹಿಡಿದು ನಡೆಸೆನ್ನನು. ಇಷ್ಟು ದಿನ ಸಲಹಿರುವೆ ಈ ಮೂರ್ಖನನು ನೀನು, ಮುಂದೆಯೂ ಕೈ ಹಿಡಿದು ನಡೆಸದಿಹೆಯ. ಇಷ್ಟು ದಿನ ಸಲಹಿರುವೆ ಈ ಮೂರ್ಖನನು ನೀನು, ಮುಂದೆಯೂ ಕೈ ಹಿಡಿದು ನಡೆಸದಿಹೆಯ. ಕಷ್ಟದ ಅಡವಿಯ ಕಳೆದು ಬೆಟ್ಟ ಹೊಳೆಗಳ ಹಾದು, ಕಷ್ಟದ ಅಡವಿಯ ಕಳೆದು ಬೆಟ್ಟ ಹೊಳೆಗಳ ಹಾದು, ಇರುಳನ್ನು ನೂಕದಿಹೆಯ. ಬೆಳಕಾಗ ಹೊಳೆಯದೆ ಬೆಳಕಾಗ ಹೊಳೆಯದೆ ಹಿಂದೊಮ್ಮೆ ನೀನೊಲಿದು ಈ ನಡುವೆ ಕಳಕೊಂಡ ದಿವ್ಯ ಮುಖ ನಗುತ್ತ. ಕಷ್ಟದ ಅಡವಿಯ ಕಳೆದು ಬೆಟ್ಟ ಹೊಳೆಗಳ ಹಾದು, ಕಷ್ಟದ ಅಡವಿಯ ಕಳೆದು ಬೆಟ್ಟ ಹೊಳೆಗಳ ಹಾದು, ಇರುಳನ್ನು ನೂಕದಿಹೆಯ. ಬೆಳಕಾಗ ಹೊಳೆಯದೆ ಹಿಂದೊಮ್ಮೆ ನಾನೊಲಿದು ಈ ನಡುವೆ ಕಳಕೊಂಡ ದಿವ್ಯ ಮುಖ ನಗುತ್ತ. ಕರುಣಾಳು ಬಾ ಬೆಳಕೆ ಮುಸುಕಿದೆ ಮಬ್ಬಿನಲ್ಲಿ ಕೈ ಹಿಡಿದು ನಡೆಸೆನ್ನನು. ಇರುಳು ಕತ್ತಲೆಯಾಗವಿ ಮನೆ ದೂರ ಕನಿಕರಿಸಿ, ಕೈ ಹಿಡಿದು ನಡೆಸೆನ್ನನು. ಕರುಣಾಳು ಬಾ ಬೆಳಕೆ ಕರುಣ
ಕರುಣಾಳು ಬಾ ಬೆಳಕೆ ಕರುಣಾಳು ಬಾ ಬೆಳಕೆ ಮುಸುಕಿದೆ ಮಬ್ಬಿನಲ್ಲಿ ಕೈ ಹಿಡಿದು ನಡೆಸನ್ನ. ಇದು BM ಶ್ರೀಕಂಠಯ್ಯನವರು ಇಂಗ್ಲಿಷ್ನಿಂದ ಕನ್ನಡಕ್ಕೆ ತಂದಂತಹ ಒಂದು ಕವಿತಾ ಸಂಗ್ರಹದಲ್ಲಿರುವಂತಹ ಪದ್ಯ. ಇಂಗ್ಲಿಷ್ ಗೀತೆಗಳು ಅಂತ ಹೇಳಿ ಅದನ್ನ ಕನ್ನಡಕ್ಕೆ ಅನುವಾದ ಮಾಡಿದರು. ಆ ಲೇಖಕನ ಹೆಸರು, ಆ ಇಂಗ್ಲಿಷ್ ಕವಿ ಹೆಸರು ಮರ್ತೋಗಿದೆ ನನಗೆ. ಆದ್ರೆ ಬಹಳ ಅದ್ಭುತವಾದಂತಹ ಪದ್ಯ, ಅದ್ಭುತವಾದ ಅನುವಾದ. ಪ್ರಾಯಶಃ ಅದೇ ವಸಂತ ಬಂದ ಋತುಗಳ ರಾಜ, ಅದು ಕೂಡ ಅದೇ ಸಂಗ್ರಹದಲ್ಲಿ ಇರ್ಬೋದು ಅಂತ ಕಾಣುತ್ತೆ. ಅದು ನಾವು ಚಿಕ್ಕವರಿದ್ದಾಗ ಸಿಲೆಬಸ್ ಕಿತ್ತು. ಅದು ಅದಕ್ಕಿಂತ ಈ ಪದ್ಯ ಏನಿದೆ, ಅವರು ಎಷ್ಟು ಚೆನ್ನಾಗಿ ಅನುವಾದ ಮಾಡಿದ್ದಾರೆ ಅಂತಂದ್ರೆ BM ಶ್ರೀಕಂಠಯ್ಯನವರು. ಒಂದು ವೇಳೆ ಇದನ್ನ ಶ್ರೀಕಂಠಯ್ಯನವರೇ ಬರ್ದಿದ್ದಾರೆ ಅಂತಂದ್ರೆ ಯಾರು ಅಲ್ಲ ಅನ್ನಕ್ಕಾಗಲ್ಲ, ಅಷ್ಟು ಚೆನ್ನಾಗಿ ಅನುವಾದ ಮಾಡಿದ್ದಾರೆ. ಇದರಲ್ಲಿ ಆ ಇಂಗ್ಲಿಷ್ ಕವಿ ಅಂತ ಅಲ್ಲ ಅಂತ ಹೇಳದೆ ಹೋದ್ರೆ ಇದು ಯಾರೋ ಒಬ್ಬ ಭಾರತೀಯ ಕವಿ ಬರ್ದಿರೋ ಭಾವಗೀತೆ ಅಂತ ಅನ್ನೋ ತರನೇ ಕಾಣಿಸುತ್ತೆ. ಅಷ್ಟು ಅವನಲ್ಲಿ ಭಕ್ತಿ ಇದೆ, ಪರಮಾತ್ಮನ ಬಗ್ಗೆ ಒಲವಿದೆ ಅವನಿಗೆ. ಅವನು ಹುಡುಕ್ತಾ ಇರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ, ಚಿಕ್ಕ ಮಗು ಇದ್ದಾಗ ನಾನು ಬಹಳ ಆನಂದವಾಗಿದ್ದೆ. ಅಂದ್ರೆ ಹುಡುಗನಾಗಿದ್ದಾಗ, ಬಾಲಕನಾಗಿದ್ದಾಗ ನಾನು ಬಹಳ ಆನಂದವಾಗಿದ್ದೆ. ಈಗ ಆ ನಗುಮುಖ ಎಲ್ಲಿ ಕಳೆದೋಯ್ತು? ಹಿಂದೊಮ್ಮೆ ನಾನು ಅಲಿದು ಈ ನಡುವೆ ಕಳಕೊಂಡ. ಈಗ ಮಧ್ಯದಲ್ಲೆಲ್ಲ ಹೊರಟೋಯ್ತದ. ಮದುವೆ ಆದ್ಮೇಲೋ ಅಥವಾ ಉದ್ಯೋಗಕ್ಕೆ ಸೇರಿದ್ಮೇಲೋ ಯಾವುದೋ ಒಂದು ಕಾರಣದಲ್ಲಿ, ಯಾವುದೋ ಒಂದು ಕಾಲದಲ್ಲಿ ಹೊರಟೋಯ್ತು. ಅದು ನಿಜವಾಗಿ ಅದು ನನ್ನಲ್ಲಿ ಯಾವಾಗ್ಲೂ ಇರಬೇಕಾದದ್ದು. ಅದನ್ನ ಆ ಕಡೆಗೆ ನಡೆಸು ನನ್ನನ್ನು. ಕರುಣಾಳು ಬಾವಳಕ್ಕೆ ಮುಸುಕಿದಿ ಮಬ್ಬಿನಲ್ಲಿ ಕೈ ಹಿಡಿದು ನಡೆಸನ್ನನು. ಇರುಳು ಕತ್ತಲೆಗವಿ ಬಲು ದೂರ ಕನಿಕರಿಸಿ ಕೈ ಹಿಡಿದು ನಡೆಸನ್ನನು. ಇರುಳು ಕತ್ತಲೆಗವಿ ಬಲು ದೂರ, ಅಂದ್ರೆ ನಡೆಯೋ ದಾರಿ ಬಹಳ ದೂರ ಇದೆ. ಆದ್ರೆ ನಾನು ನಡೀತಾ ಇರೋ ದಾರಿನಲ್ಲಿ ಕತ್ಲಿದೆ. ಇಲ್ಲಿ ಕತ್ಲು ಅನ್ನುವಂಥದ್ದು ಬಹಿರಂಗದ ಕತ್ಲಲ್ಲ, ಇದು ಅಂತರಂಗದ ಕತ್ತಲು. ಜೀವನದಲ್ಲಿ ನಡೆಯುವಾಗ ಅಂತರಂಗದ ಕತ್ತಲು ಉಂಟಾಗಿದೆ. ಆದ್ರಿಂದ ನಾನು ಕಷ್ಟಪಡ್ತಾ ಇದ್ದೀನಿ, ತೊಳಲಾಡ್ತಾ ಇದ್ದೀನಿ. ಇರುಳು ಕತ್ತಲೆಗವಿ ಮನೆ ದೂರ ಕನಿಕರಿಸಿ, ಮನೆ ಬಹಳ ದೂರ ಇದೆ, ನಾನು ಮುಟ್ಬೇಕಾದ ಮನೆ. ಅಂದ್ರೆ ಕವಿಗೆ ಈ ದೇಹ ಅಥವಾ ಈ ಮನೆ, ಈಗೇನು ಕವಿ ಮಾಡ್ಕೊಂಡಿದ್ದಾನೋ ಅಥವಾ ಏನ್ ಪಡ್ಕೊಂಡಿದ್ದಾನೋ ಆ ದೇಹ ಮತ್ತು ಈಗ ಕಟ್ಕೊಂಡಿರೋ ಮನೆ, ಉದ್ಯೋಗ, ಅದು ನಿಜವಾದದ್ದಲ್ಲ. ಇನ್ಯಾವುದೋ ಒಂದು ನಾವು ಅರಿಲಾರದಂತಹ ಅಗೋಚರವಾದಂತಹ ಒಂದು ಮನೆ ಇದೆ. ಮನೆ ದೂರ ಕನಿಕರಿಸಿ ಕೈ ಹಿಡಿದು ನಡೆಸನ್ನನು. ಹೇಳಿ ನನ್ನಡಿ ಹಿಡಿಸು. ನೋಡಿ, ಇಲ್ಲಿ ಅವನ್ ಗೊತ್ತಾಗತ್ತೆ, ನನ್ನ ಒಂದೊಂದು ಹೆಜ್ಜೆನೂ ಕೂಡ ನೀನು ಹೇಳ್ಬೇಕು, ನನಗೆ ಹೇಳ್ಕೊಡು. ಹೇಳಿ ನನ್ನಡಿ ಹಿಡಿಸು, ಬಲು ದೂರ ನೋಟವನ್ನು ಕೇಳೆ ನೊಡನೆಯ ಸಾಕು ನನಗೊಂದು ಹೆಜ್ಜೆ. ಒಂದೊಂದೇ ಹೆಜ್ಜೆ ನಡೆಸು, ನಾನೇನು ಬಹಳ ದೂರದ ಕೇಳಲ್ಲ, ಬಹಳ ದೂರ ಕೇಳಲ್ಲ ನಾನು. ಒಂದೊಂದು ಹೆಜ್ಜೆ, ಪ್ರತಿಯೊಂದು ಹೆಜ್ಜೆ ಇಡಬೇಕಾದ್ರೂ ನೀನೇ ನನ್ನನ್ನ ಕೈ ಹಿಡಿದು ನಡೆಸ್ಬೇಕು, ಹೇಳಿ ನಡೆಸ್ಬೇಕು. ಹೇಳಿ ಮುನ್ನಡಿ ಹಿಡಿಸು, ಹೇಳಿ ನನ್ನಡಿ ಹಿಡಿಸು, ಬಲು ದೂರ ನೋಟವನ್ನು ಕೇಳೆ ನೊಡನೆಯೇ ಸಾಕು ನನಗೊಂದು ಹೆಜ್ಜೆ. ಮುನ್ನ ಇಂತಿರದಾದೆ ನಿನ್ನ ಬೇಡದೆ ಹೋದೆ ಕೈ ಹಿಡಿದು ನಡೆಸೆನ್ನನು. ನಾನು ಸ್ವಲ್ಪ ದಿವಸ ಈ ಭಕ್ತಿ ನನ್ಗಿರ್ಲಿಲ್ಲ. ಮುನ್ನ ಅಂದ್ರೆ ಮೊದಲು ಹೀಗಿರ್ಲಿಲ್ಲ ನಾನು. ಮುನ್ನ ಇಂತಿರದಾದೆ ನಿನ್ನ ಬೇಡದೆ ಹೋದೆ ಅಂದ್ರೆ ನಾನೇ ಏನೋ ಸಾಧಿಸ್ಬಿಡ್ತೀನಿ, ನಾನೇ ನಡೆದು ಬಿಡ್ತೀನಿ ಜೀವನ, ನಾನೇ ಬದುಕ್ಬಿಡ್ತೀನಿ, ನಾನೇನೋ ದೊಡ್ಡ ಸಾಧನೆ ಮಾಡ್ತೀನಿ ಅಂತ ಹೊರಟೆ. ಅದು ಯಾಕೋ ವಿಫಲ ಆಯ್ತು. ಈಗ ನಿನ್ನ ಸಹಾಯ ನನಗೆ ಬೇಕು. ಇನ್ನು ಎರಡನೇ ನುಡಿಯಲ್ಲಿ ಬಹಳ ವಿಶೇಷವಾಗಿ ಹೇಳ್ತಾನೆ, ಇಷ್ಟು ದಿನ ಸಲಹಿರುವೆ ಈ ಮೂರ್ಖನನು ನೀನು, ಮುಂದೆಯೂ ಕೈ ಹಿಡಿದು ಸಲಹೆ, ಮುಂದೆಯೂ ನೀನಿನ್ನ ಸಲಹೆ ಏನದು, ಇಷ್ಟು ದಿನ ಸಲಹಿರುವೆ
ಎಷ್ಟು ದಿನ ಸಲಹಿರುವೆ ಈ ಮೂರ್ಖನನು ನೀನು, ಮುಂದೆಯೂ ಕೈ ಹಿಡಿ ನಡೆಸದಿಹೆಯ. ನೀನ್ ಇಷ್ಟು ದಿವಸ ನಾನ್ ಬೇಡದೆ ಹೋದ್ರು ಕೂಡ ನೀನ್ ನನ್ನ ಕಾಪಾಡಿದಿ. ಎಷ್ಟು ದಿನ ಸಲಹಿರುವೆ, ನನಗೇನ್ ಬೇಕು ಸೌಲಭ್ಯಗಳು, ನಾನು ಬದುಕೋದಕ್ಕೆ ಏನೇನ್ ಬೇಕು, ಉಸಿರಿನಿಂದ ಹಿಡ್ಕೊಂಡು ಊಟದವರೆಗೆ ಎಲ್ಲದೂ ಕೊಟ್ಟಿದ್ಯಾ. ಇಷ್ಟು ದಿನ ಸಲಹೆ ಇರುವೆ ಈ ಮೂರ್ಖನನ್ನು ನೀನು, ಮುಂದೆಯೂ ಕೈ ಹಿಡಿದು ನಡೆಸದಿಹೆಯ. ಕಷ್ಟದಡವಿಯ ಕಳೆದು ಬೆಟ್ಟ ಹೊಳೆಗಳದ ಹಾದು, ಕಷ್ಟದಡವಿಯ ಕಳೆದು ಬೆಟ್ಟ ಹೊಳೆ, ಕಷ್ಟದಡವಿಯ ಕಳೆದು ಬೆಟ್ಟ ಹೊಳೆಗಳ ಹಾದು, ಇರುಳನ್ನು ನೂಕದೇಹೇಯ. ಅಂದ್ರೆ ಇಲ್ಲಿ ಬೆಟ್ಟ ಹೊಳೆ, ಕಷ್ಟದ ಅಡವಿ ಮತ್ತು ಬೆಟ್ಟ ಹೊಳೆ ಎನ್ನುವಂಥದ್ದು ಹೊರಗಿನ ಅಡವಿ, ಹೊರಗಿನ ಬೆಟ್ಟಕ್ಕೆ ಹೇಳ್ತಾ ಇಲ್ಲ ಅವನು. ಇಲ್ಲಿ ಬರ್ತಕ್ಕಂಥ ಅಡಚಣೆಗಳು, ಜೀವನದಲ್ಲಿ ಬರ್ತಕ್ಕಂಥ ಅಡಚಣೆಗಳು, ಮನಸ್ಸಿನಲ್ಲಿ ಬರ್ತಕ್ಕಂಥ ದುರ್ಗುಣಗಳು, ದುರ್ಭಾವಗಳು, ಅದನ್ನ ನೀನು ದಾಟಿಸಿ ಹಾದು ನನ್ನನ್ನು ನಡೆಸು. ಆವಾಗ ನಾನು ಈ ನಡುವೆ ಕಳಕೊಂಡ ದಿವ್ಯ ಮುಖವನ್ನು ನಾನು ಕಾಣ್ತೇನೆ. ಬೆಳಕಾಗ ಹೊಳೆಯದೆ, ನೀನ್ ನನ್ನನ್ನು ಈ ಕತ್ತಲಿಂದ ಪಾರು ಮಾಡಿದ್ರೆ ಖಂಡಿತವಾಗಿಯೂ ಬೆಳಕು ಹೊಳೆಯುತ್ತೆ. ಈ ನಡುವೆ ಕಳಕೊಂಡ ದಿವ್ಯ ಮುಖನ ನನಗೆ ಮೊದಲು ಸಿಕ್ಕಿತ್ತದು, ನಾನು ಅದರ ಸುಖ ಉಂಡಿದ್ದೀನಿ ಒಂದ್ ಸ್ವಲ್ಪ, ಅದರಲ್ಲೂ ಬಾಲ್ಯದಲ್ಲಿ. ಅದು ನನ್ನ ಪ್ರಕಾರ ಎಲ್ರೂ ಹೇಳ್ತಾರೆ, ಮೇರಾ ನಯಾ ಬಚ್ಪನ್ ಅಂತ ಒಂದು ಪದ್ಯ ಇತ್ತು ನಮ್ಗೆ. ಆ ಬಾಲ್ಯತನ, ಆ ಬಾಲ್ಯ ನನಗೆ ಮತ್ತೆ ಬರಲಿ, ಎಂತ ನಿಶ್ಚಿಂತತೆ ಇರ್ತದೆ, ಏನೆಲ್ಲ ಆನಂದವಾಗಿರುತ್ತೆ ಅಂತ ಹೇಳ್ತಾರೆ. ಆದ್ರೆ ಮಗು ಇದ್ದಾಗ ಇರ್ಲಿ ಅಥವಾ ಶೈಶವ, ಬಾಲ್ಯ, ಇವೆಲ್ಲ ಏನಿದಾವಲ್ಲ, ಅಥವಾ ಟೀನೇಜ್ ಕಳೆಯೋರ್ಗೆನೆ ಅದು ಇರ್ತಕ್ಕಂಥ ಆನಂದ ಇದೆಯಲ್ಲ, ಅದು ಪ್ರಜ್ಞಾಪೂರ್ವಕವಾಗಿ ಉಂಟಾದದ್ದಲ್ಲ, ಮರೆವಿನಲ್ಲಿ ಉಂಟಾದದ್ದದು, ಅಥವಾ ಪ್ರಕೃತಿ ನಿಯಮದಂತೆ ಉಂಟಾದದ್ದೇ ಹೊರತು ಮುಂದೆ ಅದಕ್ಕೆ ಸವಾಲು ಬಂದೇ ಬರ್ತದೆ, ಅದು ಹೋಗುತ್ತೆ. ಆದ್ರಿಂದ ಸಾಧನೆಯನ್ನ ಮಾಡಿ ಆತ್ಮಜಾಗೃತಿ ಮಾಡಿಕೊಂಡಾಗ ಏನು ಆನಂದ ಉಂಟಾಗತ್ತೋ ಅದು ಕಳಿಲಾರದ ಆನಂದ, ಮುಗಿಯಲಾರದ ಆನಂದ. ಆ ಆನಂದವನ್ನು ಪಡೆಯೋದು ಎಲ್ಲರ ಗುರಿ ಆಗಬೇಕು. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣು ಶರಣು.